ವೆಲ್ಕಮ್ ಟು ಅಮ್ಮೀಸ್ ಚಾನಲ್. ಇವತ್ತು ನಾನು ಮೂಲಂಗಿಯಿಂದ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ನಾವು ಗೋಡಂಬಿನ ಹುರಿಬೇಕು. ಅದಕ್ಕೆ ಗೋಮಡನ್ನು ಸ್ವಲ್ಪ ಬ್ರೌನ್ ಆಗೋವರೆಗೆ ಹುರಿಯೋಣ. ಇದನ್ನು ಇಷ್ಟಾದರೆ ಸಾಕು. ಇದನ್ನು ತೆಗಿಯೋಣ. ಇದೇ ಬಾಣಲಿಗೆ ನಾವು ಮೂಲಂಗಿನ ಹಾಕಿ ಫ್ರೈ ಮಾಡಬೇಕು. ಮೂಲಂಗಿಯಲ್ಲಿರುವ ನೀರು ಇರುತ್ತಲ್ಲ, ಅದು ಆರುವವರೆಗೆ ನಾವು ಅದನ್ನು ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ನಾವು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇನ್ನೂ ಹುರಿಬೇಕು. ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಒಂಥರ ಸ್ಮೆಲ್ ಇರುತ್ತೆ ಅಂತ ಯಾರು ತಿನ್ನೋದಿಲ್ಲ. ಈ ರೀತಿ ಮಾಡಿದರೆ ನಾವು ಅದನ್ನು ಹುರಿದಾಗ ಅದರ ಸ್ಮೆಲ್ಲೆಲ್ಲ ಹೋಗ್ತದೆ. ಅಡ್ಡ ವಾಸನೆ ಇರುತ್ತಲ್ಲ, ಅದು ಇರೋದಿಲ್ಲ. ಈಗ ನೀರೆಲ್ಲ ಹೀರ್ಕೊಂಡಿದೆ. ಈಗ ನಾವು ಸ್ವಲ್ಪ ಇದಕ್ಕೆ ತುಪ್ಪ ಹಾಕೋಣ. ತುಪ್ಪ ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದು ತುಪ್ಪದಲ್ಲೇ ಬೇಯಬೇಕು. ಈಗ ಇದಾಗಿದೆ. ಈಗ ಇಷ್ಟಾದರೂ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಬೌಲಿಗೆ ಹಾಕೋಣ. ಈಗ ಇದನ್ನು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಗ್ಯಾಸ್ ಆನ್ ಮಾಡಿ ಹಾಲು ಹಾಕಬೇಕು. ಹಾಲು ಕುದಿಬೇಕು. ಈಗ ಅದು
ಹಾಲು ಬಿಸಿ ಆಗ್ತಾ ಬರುವಾಗ ಅದಕ್ಕೆ ಸಕ್ಕರೆ ಹಾಕಬೇಕು. ನಾನೊಂದು 2 ಚಮಚಕ್ಕೆ ಸಕ್ಕರೆ ಹಾಕಿದ್ದೀನಿ. ಯಾಕಂದರೆ ನಾವು ಆಮೇಲೆ ಕಂಡೆನ್ಸ್ ಮಿಲ್ಕ್ನ ಸೇರಿಸ್ತೀವಿ, ಅದೂ ಸಿಹಿ ಇರುತ್ತೆ ಅಲ್ವಾ, ಅದಕ್ಕೆ. ಕಾರ್ನ್ ಫ್ಲೋರ್ನ ಈಗ ಇದಕ್ಕೆ ನಾನು ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ. ಕಾರ್ನ್ ಫ್ಲೋರು ಅದನ್ನು ಇದಕ್ಕೆ ಸೇರಿಸ್ತೀನಿ ನಾನೀಗ. ಈಗ ಇದು ಕುದಿ ಬರಬೇಕು. ಸಕ್ಕರೆ ಕರಗಿ ಇದೊಂದು ಕುದಿ ಬರುವಾಗ ಕಂಡೆನ್ಸ್ ಮಿಲ್ಕ್ನ ನಾವು ಸೇರಿಸ್ಬೇಕು. ಈಗ ಹಾಲು ಕುದೀತಾ ಇದೆ, ಅದಕ್ಕೆ ಈ ಕಂಡೆನ್ಸ್ ಮಿಲ್ಕ್ ಹಾಕೋಣ. ಇದಕ್ಕೆ ಅಳತೆ ಇಲ್ಲ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಎಲ್ಲ ನೀವೇ ಇದು ಮಾಡಿಕೊಳ್ಬೇಕು. ಕುದ್ದು ಸ್ವಲ್ಪ ಗಟ್ಟಿಯಾಗಬೇಕು. ಆವಾಗ ಇದಕ್ಕೆ ನಾವು ಮೂಲಂಗಿ ನಾವು ಹುರಿದು ಇಟ್ಕೊಂಡಿದ್ದೇವಲ್ಲ ಅದನ್ನು ಸೇರಿಸ್ಬೇಕು. ಇದಕ್ಕೆ ಕಾರ್ನ್ ಫ್ಲೋರ್ ಆಮೇಲೆ ಕಂಡೆನ್ಸ್ ಮಿಲ್ಕ್ ಎಲ್ಲ ಹಾಕಿದ್ದೀವಲ್ಲ, ಅದು ತಿಕ್ಕಾಗ್ತಾ ಹೋಗ್ತದೆ, ಗಟ್ಟಿ ಬರ್ತದೆ ಅದು. ಇನ್ನು ಇಷ್ಟು ಕುದ್ರೆ ಸಾಕು. ಈಗ ನಾವು ಹುರಿದು ಇಟ್ಕೊಂಡಿದ್ದೀವಲ್ಲ ಮೂಲಂಗಿ, ಅದನ್ನು ಇದಕ್ಕೆ ಸೇರಿಸೋಣ. ನೋಡಿ, ಇದು ಮೂಲಂಗಿಯಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ. ನಾವು ಇದನ್ನು ರುಬ್ಬಿ ಮಾಡಿದರೂ ಇನ್ನೂ ಗೊತ್ತಾಗಲ್ಲ ಅನಿಸುತ್ತೆ ನನಗೆ ಗೊತ್ತಿಲ್ಲ. ನಾನೊಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ಇದೀಗ ಬಾಯಿಗೆ ಸಿಕ್ಕಿದರೂ ಇದು ಮೂಲಂಗಿ ಅಂತ ಗೊತ್ತೇ ಆಗಲ್ಲ. ನೀವು ಹೇಳಬೇಕು ಮೂಲಂಗಿಯಿಂದ ಸ್ವೀಟ್ ಮಾಡಿದ್ದೀವಿ ಅಂತ. ನೋಡಿ, ಈ ಥರ ಆರೋಗ್ಯ ಇರುವ ಆಹಾರವನ್ನು ನಾವು ಜಾಸ್ತಿ ಉಪಯೋಗ ಮಾಡಬೇಕು ನಾವು. ಈಗ ಇದು ಗಟ್ಟಿ ಆಗ್ತಾ ಬಂತು. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ಬೋದು. ಅದು ಮೂಲಂಗಿ ಎಲ್ಲ ಹಾಲನ್ನು ಹೀರ್ಕೊಳ್ತದಲ್ಲ ಆವಾಗ. ಈಗ ನಾನು ಕೇಸರಿನ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ, ಅದನ್ನು ಹಾಕ್ತೀನಿ. ನೋಡಿ, ಈಗ ಕಲರ್ ಎಷ್ಟು ಚೆನ್ನಾಗಿ ಬಂತು. ಸಾಕು. ಈಗ ಮೂಲಂಗಿಯಿಂದ ಮಾಡಿದ ಸ್ವೀಟ್ ರೆಡಿಯಾಗಿದೆ. ಈಗ ಇದನ್ನೊಂದು ಬೌಲಿಗೆ ಹಾಕೋಣ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಈಗ ಮಿಕ್ಸ್ ಮಾಡಿ ಇದನ್ನು ಒಂದು ಬೌಲಿಗೆ ಹಾಕೋಣ. ಈಗ ಮೂಲಂಗಿಯಿಂದ ಮಾಡಿದ ಸ್ವೀಟ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನು ಒಳ್ಳೆ ರೆಸಿಪಿ ಜೊತೆ ನಾನು ಬರ್ತೀನಿ.
ನಮಸ್ಕಾರ.